ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ನಿಮ್ಮತನವನ್ನು ಉಳಿಸಿಕೊಳ್ಳಿ. ನಿಮ್ಮ ಇತಿಹಾಸ ಮುಂದಿನ ಪೀಳಿಗೆಗೆ ಕೊಡೋದಾದರೆ ರಾಜೀನಾಮೆ ಕೊಡಿ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಈ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ತಪ್ಪು ಮುಚ್ಚಿಕೊಳ್ಳೋಕೆ ಹೋಗಿ 50 ತಪ್ಪು ಮಾಡ್ತಾ ಇದ್ದಾರೆ. ಅಂತಹ ನಾಯಕ ಈಗ ಅಧಿಕಾರದಲ್ಲಿರುವುದು ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯನವರ ಜೊತೆಗೆ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ, ಯಾಕೋ ಗೊತ್ತಿಲ್ಲ ತಪ್ಪಾಗಿದೆ, ಅದನ್ನ ಅವರೇ ಒಪ್ಕೊಂಡಿದ್ದಾರೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ವಿಚಾರಣೆಗೆ ಹಾಜರಾಗಿ. ನಿಮ್ಮ ತಪ್ಪು ಇಲ್ಲದೆ ಹೋದ್ರೆ ಮತ್ತೆ ನೀವೇ ಸಿಎಂ ಆಗಿ ಅಂತ ಸೋಮಣ್ಣ ಹೇಳಿದ್ದಾರೆ. ಅವರು ಇದನ್ನು ಲೋಕಸಭೆಯಲ್ಲಿ ವಿಧಾನ ಪರಿಷತ್ ಸಭೆಯಲ್ಲಿ ನಡೆದಾಗ ಅವತ್ತು ಅಧಿವೇಶನ ನಡೆಯುವಾಗ ಅಲ್ಲೇ ಹೇಳ್ಬಿಟ್ಟು ಕ್ಲಿಯರ್ ಮಾಡ್ಕೊಂಡಿದ್ರೆ ಇದು ಯಾವುದು ಕಾಯಿಲೆ ಬರ್ತಾ ಇರಲಿಲ್ಲ. ಅದಕ್ಕೆ ಒಂದು ತಪ್ಪು ಮಾಡೋಕ್ಕೆ ಹೋಗಿ 50 ತಪ್ಪುಗಳು ಮಾಡ್ತಾವ್ರೆ. ಅದು ಅಂಥ ನಾಯಕರಿಗೆ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯನವ್ರನ್ನ ನಾನು ಅವ್ರ ಜೊತೆ ಮಂತ್ರಿ ಆಗಿದ್ದೆ, ಶಾಸಕನಾಗಿದ್ದೆ, ಎಲ್ಲ ಥರದಲ್ಲಿ ಕೆಲಸ ಮಾಡಿದ್ದೆ. ಅವೆಲ್ಲ ಒಟ್ಟಿಗೆ ಜನತಾ ಪಾರ್ಟಿಯಲ್ಲಿ ಇದ್ದವರು. ಇವಾಗ ಏನಾಗಿದೆ, ಮೊದಲನೇ ಬಾರಿ ಮುಖ್ಯಮಂತ್ರಿ ಆದರೂ ನಾವು ಯಾರೂ ಮಾತಾಡಲಿಲ್ಲ, ಎರಡನೇ ಬಾರಿ ಮುಖ್ಯಮಂತ್ರಿ ನಾವು ಯಾರೂ ಮಾತಾಡಲಿಲ್ಲ. ಅದು ಯಾಕೋ ಏನೋ ಗೊತ್ತಿಲ್ಲ, ಆಗೋಗಿದೆ ತಪ್ಪು. ಆ ತಪ್ಪಾಗಿದ್ದನ್ನು ಅಕ್ಸೆಪ್ಟ್ ಮಾಡ್ಕೊಬಿಟ್ಟಿದ್ದಾರೆ. ಏನು ಮಾಡ್ಬೋದು ನೀವು? ಎಲ್ಲ ಒಂದು ಕಡೆ ನೈತಿಕತೆ ಮತ್ತೊಂದು ಮಗದೊಂದು ಅಂತ ಇವಾಗ ನೀವೇ ಮಾತಾಡೋದು, ಎಲ್ಲರಿಗೂ ಬಾಯಿಗೆ ಕೊಡೋದು ಇವರೇ, ವಿರೋಧ ಪಕ್ಷದವ್ರಿಗೆ ಎಲ್ಲ ಭಾಷೆಗಳು ಕೊಡೋದು ಇವರೇನೇ ಆಗಿದ್ದಾರೆ. ಅದನ್ನು ಬಿಡಿ ಸ್ವಾಮಿ, ದಯವಿಟ್ಟು ನೀವು ರಾಜೀನಾಮೆ ಕೊಡಿ, ನಿಮ್ಮ ತನಾನ ಉಳಿಸ್ಕೊಳ್ಳಿ, ನೀವು ನಡೆದು ಬಂದ ದಾರಿಯನ್ನು ಜ್ಞಾಪಕ ಮಾಡ್ಕೊಳ್ಳಿ. ನಿಮ್ಮ ಇತಿಹಾಸವನ್ನು ಎಲ್ಲ ಒಂದು ಕಡೆ ನೀವು ಮುಂದಿನ ಪೀಳಿಗೆಗೆ ಕೊಡಬೇಕು ಅನ್ನೋದಾದರೆ ರಾಜೀನಾಮೆ ಕೊಟ್ಟು ಎನ್ಕ್ವೈರಿ ಆಗಲಿ. ಎನ್ಕ್ವೈರಿ ಆದಮೇಲೆ ನೀವೇ ಮತ್ತೆ ಸರಿ ಇದೆ ಅಂದರೆ ಅವತ್ತು ನಿಮ್ಮ ಪಕ್ಷ ನಿಮ್ಮ ಮೇಲೆ ಏನಾದ್ರು ಗೌರವ ಇಟ್ಟಿದ್ರೆ, ನಿಮ್ಮ ಮಾಸ್ ಲೀಡರ್ಶಿಪ್ನ ಒಪ್ಕೊಂಡಿದ್ರೆ ನಿಮ್ಮನ್ನೇ ಮುಖ್ಯಮಂತ್ರಿ ಮಾಡಲಿ. ಅವರು ಇದನ್ನು ಲೋಕಸಭೆಯಲ್ಲಿ ವಿಧಾನ ಪರಿಷತ್ ಸಭೆಯಲ್ಲಿ ನಡೆದಾಗ ಅವತ್ತು ಅಧಿವೇಶನ ನಡೆಯುವಾಗ ಅಲ್ಲೇ ಹೇಳ್ಬಿಟ್ಟು ಕ್ಲಿಯರ್ ಮಾಡ್ಕೊಂಡಿದ್ರೆ ಇದು ಯಾವುದು ಕಾಯಿಲೆ ಬರ್ತಾ ಇರಲಿಲ್ಲ. ಅದಕ್ಕೆ ಒಂದು ತಪ್ಪು ಮಾಡೋಕ್ಕೆ ಹೋಗಿ 50 ತಪ್ಪುಗಳು ಮಾಡ್ತಾವ್ರೆ. ಅದು